ಮಾತಾಡ್ತಾ ಮಾತಾಡ್ತಾನೆ ಆತ ಕೇರಳ ಅಂತ ಗೊತ್ತಾಯ್ತು. ಕರೆಕ್ಟ್. ಕೇರಳ ಅವ್ರೂರು ಅವ್ರ ಕಲ್ಚರು ಗೊತ್ತಾಗತ್ತಾ ಇಲ್ವಾ? ಓಕೆ. ಸೊ ಆ್ಯಕ್ಚುಲಿ ಇನ್ಸ್ಟಿಟ್ಯೂಷನ್ನು ಕೇವಲ ಓದೋದಕ್ಕೆ ಅಂತ ಅನ್ನಿಸಿಕೊಳ್ಳದೆ, ನಂದು ಇನ್ನೊಂದು ಫೈಂಡಿಂಗ್ ರಿಸರ್ಚ್ ಏನು ಗೊತ್ತಾ, ಯಾರು ಪುಸ್ತಕ ಕಡಿಮೆ ಇಟ್ಕೊಳ್ತಾರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ತಾರೆ, ಅವರು ದೊಡ್ಡ ಸಾಧನೆ ಮಾಡೋದನ್ನ ಗಮನಿಸಿದ್ದೇನೆ. ಓಕೆ. ರ್ಯಾಂಕ್ ಬಂದವರು ರ್ಯಾಂಕ್ ಬಂದಾದ್ಮೇಲೆ ಕಳೆದೋಗ್ಬಿಟ್ಟಿದ್ದಾರಂತೆ ಜಾಸ್ತಿ ಜನ. ಇದು ಈ ಮಾತು ನನಗೆ ಯಾರು ಹೇಳಿದ್ರು ಅಂದ್ರೆ BMS ಎಜುಕೇಶನ್ ಇನ್ಸ್ಟಿಟ್ಯೂಷನ್ನ ಡಾಕ್ಟರ್ ದಯಾನಂದ ಪೈ ಅಂತ. ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಜಯಪ್ರಕಾಶ್, ನೋ ರ್ಯಾಂಕ್ ಸ್ಟೂಡೆಂಟ್ ಹಸ್ ಅಚೀವ್ಡ್ ಇನ್ ದ ಲೈಫ್ ಅಂದ್ಬಿಟ್ರು ಇಂಟರ್ವ್ಯೂನಲ್ಲಿ. ನಾನು ಅವತ್ತಿಂದ ತಲೆ ಕೆಡಿಸ್ಕೊಂಡೆ, ಏನು ಹಿಂಗೆ ಹೇಳ್ಬಿಟ್ರಲ್ಲ, ರ್ಯಾಂಕ್ ಸ್ಟೂಡೆಂಟ್ ಯಾರು ಅಚೀವ್ ಮಾಡಿಲ್ಲ ಅಂತ. ಅದು ಯಾರು? ಒಬ್ಬ ಕೋಟ್ಯಾಧಿಪತಿ, ಸಕ್ಸಸ್ಫುಲ್ ಬಿಸ್ನೆಸ್ ಮನ್, ಸೆಂಚುರಿ ಬಿಲ್ಡರ್ಸ್. ಅದು ಎಲ್ಲಿ? ಅವ್ರ ಮನೆಯಲ್ಲಿ. ನಾನು ರೆಕಾರ್ಡ್ ಮಾಡಿದ್ದು ಒಂದ್ಸರಿ ಆಫ್ಟರ್ TV ಶೋ ಮನೆಗೆ ಹೋಗಿದ್ದೀನಿ. ಅವ್ರ ಮನೆ 40 ಎಕರೆ ಒಳಗಡೆ 38 ಎಕರೆ ಪಾರ್ಕು, ಒಂದು ಬಂಗ್ಲೆ, ಆ ಥರ ಬೆಂಗಳೂರಿನಲ್ಲಿರೋ ಜಾಗ. ಅದು ಏರ್ಪೋರ್ಟ್ ರೋಡ್, ಲೆಫ್ಟ್ ಸೈಡ್. ಡಾಕ್ಟರ್ ದಯಾನಂದ ಪೈ, BMS ಎಜುಕೇಶನ್ ಇನ್ಸ್ಟಿಟ್ಯೂಟ್ ಚೇರ್ಮನ್. ಅವ್ರು ಹೇಳಿದ್ದು ನನಗೆ ನೋ ರ್ಯಾಂಕ್ ಸ್ಟೂಡೆಂಟ್ ಆಸ್ ಅಚೀವ್ಡ್ ಇನ್ ದೇರ್ ಲೈಫ್ ಅಂತ. ನಾನು ಸ್ವಲ್ಪ ಕೆದಕಿ ನೋಡಿದಾಗ ಮೇ ಬಿ 1 or 2% ರ್ಯಾಂಕ್ ಬಂದವರು ಅವ್ರ ಲೈಫ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಗೊತ್ತಾಯ್ತು. ಈಗೇನು ಗೊತ್ತಾಯ್ತಲ್ಲ, ಇನ್ ಬಿಟ್ವೀನ್ ದಿ ಲೈನ್ಸ್ ರೀಡ್ ಮಾಡಬೇಕು ಅಂತಾರೆ. ಇನ್ ಬಿಟ್ವೀನ್ ದಿ ಲೈನ್ಸ್ ರೀಡ್ ಮಾಡಬೇಕು ಅಂತ. ಯಾರು ಕಷ್ಟಪಟ್ಟಿರ್ತಾನೆ, ಸೋಲ್ ಅನುಭವಿಸಿರ್ತಾನೆ, ನೋವನ್ನ ಅನುಭವಿಸಿರ್ತಾನೆ, ಅವನಿಗೆ ವಾಪಸ್ ಬರಬೇಕು ಅಂತ ಅನಿಸ್ತಾ ಇರುತ್ತೆ. ಅಂತ ಸಂದರ್ಭನ ಪಾಸಿಟಿವ್ ಆಗಿ ತಗೊಂಡವರೆಲ್ಲ ದೊಡ್ಡವರಾಗಲ್ಲ. ಯಾವುದೋ ಸಂದರ್ಭ ಬರುತ್ತೆ, ನಾವೇನು ಮಾಡ್ತೀವಿ, ಬ್ಲೇಮ್ಗೆ ನಮ್ಮ ಅಪ್ಪ ಅಮ್ಮ ಇನ್ನೊಬ್ರು ಮೇಲೆ ಹಾಕ್ಬಿಡ್ತೀವಿ. ಯು ಹ್ಯಾವ್ ನೋ ರೈಟ್. ಅವ್ರು ಮಾಡಿದ್ದು ಆಗೋಯ್ತು, ಬೆಳಿಗ್ಗೆ ಹೇಳ್ಬಿಟ್ರು, ಅವ್ರು ಹುಡ್ಸಿದ್ರು, ಸಾಕು, ಸ್ವಲ್ಪ ದಿನ ಬೆಳೆಸಿದ್ರು, ಹ್ಯಾಂಡ್ ಹೋಲ್ಡಿಂಗ್ ಮಾಡಿದ್ರು. ಪೇರೆಂಟ್ಸ್ ಆಯಿತು, ಟೀಚರ್ಸ್ ಸ್ವಲ್ಪ ಗೈಡ್ ಮಾಡ್ತಾರೆ. ನಂತರ ಒಂದು ಪೇಂಟಿಂಗ್ ಇದೆ, ಆ್ಯಕ್ಚುಲಿ ಒಬ್ಬ ಆರ್ಟಿಸ್ಟ್, ಅದನ್ನು ಇಂಟರ್ವ್ಯೂ ಮಾಡಿದ್ದೆ. ಆಫ್ ಮಾತ್ರ ಬಾಡಿ ಕಾಣುತ್ತೆ, ಇನ್ನು ಉಳಿದಿದ್ದೆಲ್ಲ ರಾಕ್. ಅವನ ಕೈಗೇನೆ ಸುತ್ತಿಗೆ ಪೆಟ್ಟಿಗೆ ಕೊಟ್ಬಿಟ್ಟು ಹಿಂಗೆ. ಕೆಲವು ಆರ್ಟ್ ನೋಡಿರ್ತೀರ ನೀವು. ದಟ್ ಮೀನ್ಸ್ ಆರ್ಟ್ ಬೇರೆ ಬೇರೆಯವರು ಬೇರೆ ಬೇರೆ ಡಿಸೈನ್ ಮಾಡಿರ್ಬೋದು, ಬಟ್ ನೀವ್ ಯಾವತ್ತು ನಾನು ರೆಡಿಯಾಗಿದ್ದೀನಿ ನಾನು ಅಂತ ರೆಡಿಯಾಗೋವರೆಗೂ ನೀವು ತರಗಲ್ಲ. ಓಕೆ. ನಾನು ಐ ನೋ, ಐ ಎಮ್ ಎ ಮೆಂಟರ್, ಐ ಎಮ್ ಎ ಗೈಡ್ ಸಿನ್ಸ್ 30 years. ನಾನು ಯಾವತ್ತೂ ಯಾರನ್ನೂ ಚೇಂಜ್ ಮಾಡ್ತೀನಿ ಅಂತ ಹೇಳ್ಕೊಳ್ಳಲ್ಲ. ಓಕೆ, ಹೇಳ್ಕೊಳ್ಳಲ್ಲ. ಆದರೆ ನನ್ನ ಮಾತು ಕೇಳಿ IAS ಆಗ್ಯಾರೆ, MLAಗಳಾಗ್ಯಾರೆ, ದೊಡ್ಡ ಬಿಸ್ನೆಸ್ ಮನ್ಗಳಾಗಿದ್ದಾರೆ, TV ಆಂಕರ್ಸ್ ಆಗಿದ್ದಾರೆ, ಅವರೆಲ್ಲ ಹೇಳ್ಕೊತಾರೆ. ದಟ್ಸ್ ಎನಫ್ ಫಾರ್ ಮೀ. ಈ ನಂಬರ್ ಕಡಿಮೆ ಇರ್ತದೆ ಅಲ್ಲ. ನಾನು ಟ್ರೈನ್ ಮೋರ್ ದೆನ್ 8 lakh ಪೀಪಲ್. ಅದರೊಳಗಡೆ ಅಟ್ಲೀಸ್ಟ್ 1,000 ಜನ ವಾಪಸ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಒಂದು 100 ಜನ ಅವ್ರು ಏನು ಅನ್ಕೊಂಡಿದ್ರು 10x ಸ್ಕೋರ್ ಮಾಡಿದ್ದಾರೆ, ಅಥವಾ 10x ಟಾಪ್ ಹೋಗ್ಯಾರ. ದಟ್ಸ್ ಎನಫ್ ಫಾರ್ ಮೀ. ನನ್ನ ಪ್ರೊಫೆಷನಲ್ ಇರೋದಕ್ಕೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ, ನಾವು 3 ಜನ ಅವ್ರು ಚೆನ್ನಾಗಿ ಕೇಳಿದ್ರು, ತಮಾಷೆ ಮಾಡಿದ್ರು, ನಿಮ್ಮೊಳಗೆ 3 ಜನ ಚೇಂಜ್ ಆದ್ರು, ನಾವು 3 ಜನ ಬಂದಿದ್ದು ಸಾಕ. ಏನಂತೀರಾ? ಗಾಟ್ ದಿ ಪಾಯಿಂಟ್? ಆದ್ರೆ ನಮ್ಮ ಮಾತುಗಳು ಯಾರಿಗೆ ಇಲ್ಲಿ ಚಿಚ್ಚಿರುತ್ತೆ ಗೊತ್ತಾಗಲ್ಲ. ನಮಗೆ ಗೊತ್ತಾಗಲ್ಲ. ಓನ್ಲಿ ವೆನ್ ಯು ಗಿವ್ ದ ಫೀಡ್ಬ್ಯಾಕ್, ದೆನ್ ಓನ್ಲಿ ವಿಲ್ ಕಮ್ ಟು ನೋ. ಸೊ ಇವತ್ತು ಅದೇ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ನೀವೆಲ್ಲರೂ ಫೀಡ್ಬ್ಯಾಕ್ ಕೊಡಿ. ಇವತ್ತೇನು 3 ಜನದ ಬಗ್ಗೆ ಮಾತಾಡಿ, ಫೀಡ್ಬ್ಯಾಕ್ ಕೊಟ್ಟರೆ ಕಮ್ಯುನಿಕೇಶನ್ ಏನಂದ್ರೆ, ಇನ್ಫ್ಯಾಕ್ಟ್ ದೋಸ್ ಫೀಡ್ಬ್ಯಾಕ್ಸ್ ಹ್ಯಾಸ್ ಮೇಡ್ ಮೀ ಟು ಗ್ರೋ. ಕೆಲವರು ಏನೋ ಹೇಳಿದ್ರೆ, ಯಾವುದೋ ಒಂದು ಘಟನೆ ಹೇಳ್ತೀನಿ, ಕಥೆ ಹೇಳಿರ್ತೀನಿ, ಕೆಲವರು ಹೇಳಾರೆ, ಸರ್ ನೀವು ಅದು ಹೇಳಬಾರ್ದಾಗಿತ್ತು ಅಂತ. ಐ ಹ್ಯಾವ್ ಅವಾಯ್ಡೆಡ್. ಓಕೆ. ಮೊನ್ನೆ ನನ್ನ ಟೋನ್ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ಒಬ್ಬರೇ ಫೀಡ್ಬ್ಯಾಕ್ ಕೊಟ್ಟರು. ಐ ಸೆಡ್ ಟುಡೇ ಮಾರ್ನಿಂಗ್ ಐ ಸೆಂಟ್ ಹಿಮ್ ಎ ಮೆಸೇಜ್, ಐ ವಿಲ್ ಅಕ್ಸೆಪ್ಟ್ ಯುವರ್ ಸಜೆಷನ್ಸ್. ಐ ನೋ ಬಟ್ ಮಾತಾಡ್ತಾ ಸ್ವಲ್ಪ ಫೋರ್ಸಾಗಿ ಹೇಳ್ಬಿಟ್ಟೆ. ಅವ್ರು ಜಾಸ್ತಿ ಜನಕ್ಕೆ ಹೊಡೆದೋಗ್ಬಿಡುತ್ತಂತೆ, ಅಂದರೆ ಫೀಲಿಂಗ್ ಜಾಸ್ತಿ ಆಯಿತು ಅಂತ.
ಸೊ ಆಯಿತು, ಅಷ್ಟೊಂದು ಸ್ವಲ್ಪ ಡೋಸ್ ಜಾಸ್ತಿ ಆಯಿತು ನನ್ನ ಮಾತಂತ. ಓಕೆ ಸರ್, ಐ ವಿಲ್ ಅಕ್ಸೆಪ್ಟ್ ಯುವರ್ ಸಜೆಷನ್ ಅಂದೆ. ಓನ್ಲಿ ವೆನ್ ಯು ಆರ್ ಓಪನ್ ಯು ಕ್ಯಾನ್ ಗ್ರೋ. ನಾನು ಯಾಕೆ ಹೇಳಿದೆ ಅಂದರೆ, ಮೊನ್ನೆ ಪ್ರೆಸೆಂಟೇಷನ್ಗೆ ಒಬ್ಬರು ಏನೋ ಸಜೆಷನ್ ಕೊಟ್ಟರು. ಐ ಹ್ಯಾವ್ ಅಕ್ಸೆಪ್ಟೆಡ್ ಆ್ಯಂಡ್ ಐ ಸೆಂಟ್ ಎ ಮೆಸೇಜ್ ಟುಡೇ, ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್. ಅದಕ್ಕೋಸ್ಕರ ನಾನು ಇವತ್ತು ಈ ಲೆವೆಲ್ಲಿಗೆ ಬೆಳೆದಿದ್ದೀನಿ. ನೀವು ಅಕ್ಸೆಪ್ಟೇ ಮಾಡಲಿಲ್ಲ ಅಂದರೆ, ಈ ಕೆಲವರು ಏನು ಗೊತ್ತಾ, ಗಂಡಸರಾಗಿರ್ತಾರೆ, ನಾನು ಗಂಡಸಾಗಿರೋದನ್ನೇ ಅಕ್ಸೆಪ್ಟ್ ಮಾಡಲ್ಲ. ಏನು ಮಾಡ್ತಾರೆ, ಹೋಗಿ ಚೇಂಜ್ ಮಾಡಿಸ್ಕೊಂಬಿಟ್ರು ಫಾರಿನಲ್ಲೆಲ್ಲ ಅಲ್ವಾ. ಹೆಂಗಸರಿಗೆ ನಾನು ಗಂಡಸ್ತಾರ ಇರಬೇಕು, ಚೇಂಜ್ ಮಾಡಿಸ್ಕೊಂಡ್ರು. ಅದೆಲ್ಲ ಒಂದು ಸ್ವಲ್ಪ ಗೊತ್ತಿದ್ದಿಲ್ಲ, ಕಥೆಗಳು ಕೇಳಿದ್ದೀರಾ. ದಟ್ ಮೀನ್ಸ್ ವಾಟ್, ದೇ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್. ನಾನು ಗಂಡಸಾಗಿದ್ದೀನಿ ಅಕ್ಸೆಪ್ಟ್ ಮಾಡಲಿಲ್ಲ, ಹೆಂಗಸಾಗಿದ್ದೀನಿ ಅಕ್ಸೆಪ್ಟ್ ಮಾಡಲಿಲ್ಲ. ನಾನು ಕರ್ಗಿರ್ತೀನಿ, ನಾನು ಅಕ್ಸೆಪ್ಟ್ ಮಾಡಲ್ಲ. ನನಗೆ ನಾನೇ ಬೈಕೋತಾ ಇರ್ತೀನಿ ಅಲ್ಲ. ರಜನಿಕಾಂತ್ ಹೆಂಗಿರೋದು, ಜಗ್ಗೇಶ್ ಹಿಂಗಿರೋದು ಅಲ್ವಾ. ಸರಿತಾ ಆಕ್ಟ್ರೆಸ್ ನೋಡಿದಿರಲ್ಲ, ಸರಿತಾ ಸ್ವಲ್ಪ 2 ರೇಖೆಗಳಲ್ಲಿ IAS ಆಫೀಸರ್ ಆಗಿ ಸರಿತಾ ಆಕ್ಟ್ ಮಾಡಿದ್ದಾರೆ. ಯಾವುದೇ IAS ಆಫೀಸರ್ ನಾಚಿಕೆ ಮಾಡಬೇಕು. ಡಾಕ್ಟರ್ ರಾಜ್ಕುಮಾರ್ ಸರಿತಾಗೆ ಹೀರೋಯಿನ್ ಅಲ್ಲಿ ಫಸ್ಟ್ ಕ್ರ್ಯಾಂಕ್, ಆಕೆ ಡೇಟ್ಸ್ ಇಲ್ಲ ಅಂದ್ರೆ ಬೇರೆ ಹೀರೋಯಿನ್ ಕೊಡಿ ಅಂತ ಕೇಳ್ತಾ ಇದ್ರಂತೆ. ನಾನಿದು ಒಂದು ಪಾಯಿಂಟ್ ಹೇಳಿದೆ ಅಷ್ಟೇ. ನಾನು ಕರ್ಗಿದ್ದೀನಿ ಅಲ್ವಾ, ಕುಳ್ಗಿದ್ದೀನಿ, ದಪ್ಪಿದ್ದೀನಿ. ಯು ಅಕ್ಸೆಪ್ಟ್ ಐತೆ, ಕರೆಕ್ಟ್ ಮಾಡಿಸ್ಕೋಬೇಕಾ, ದುಡ್ಡು ಸಂಪಾದನೆ ಮಾಡ್ಕೊಳ್ಳಿ. ಶ್ರೀದೇವಿನೇ ಮೂಗ್ನ ಸೊಟ್ಟ ಇರೋದು ಸರಿ ಮಾಡಿಸ್ಕೊಂಡಿದ್ರಂತೆ, ನಾನು ಮಾಡಿಸ್ಕೊತೀನಿ, ಏನೇನು ಬೇಕಾವೆಲ್ಲ. ಈಗಂತೂ ಟೆಕ್ನಾಲಜಿ ಬೆಳೆದಿದೆ, ಯಾರು ಬೇಡ ಅಂತಾರೆ. ಅಲ್ಲಿಗೆ ಪಾಯಿಂಟ್ ಸ್ನೇಹಿತರೆ, ಫಸ್ಟ್ ಐ ವಾಂಟ್ ಆಲ್ ಆಫ್ ಯು ಟು ಅಕ್ಸೆಪ್ಟ್ ಆಸ್ ಯು ಆರ್. ಓಕೆ, ನಾನು ಯುನೀಕ್ನೆಸ್ ಮೇಲೆ ಮಾತಾಡ್ತಾ ಇದ್ದೀನಿ. ಒಂದು